ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP 4th SEM BCA ಮಕ್ಕಳ ಕನ್ನಡ ಪಠ್ಯ ಪುಸ್ತಕದಲ್ಲಿ ನೀಡಿರುವಂತಹ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಮಾಯಾಮೃಗ ಪಾಠದ ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕಥೆಯ ಆರಂಭದಲ್ಲಿ ಲೇಖಕರು ಮತ್ತು ಅವರ ಸ್ನೇಹಿತ ಶಾ ಅನ್ನೋರು ಅಮಾವಾಸ್ಯೆ ರಾತ್ರಿ ದಿನ ಸ್ಮಶಾನಕ್ಕೆ ದೆವ್ವಗಳಿರೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಹೋಗಿರ್ತಾರೆ. ಅವರ ಸಂಗೀತ ಶಿಕ್ಷಕರಾಗಿರುವಂತಹ ದಾಸಪ್ಪ ಅವರು ಇವರಿಗೆ ಸವಾಲು ಹಾಕಿರ್ತಾರೆ, ಧೈರ್ಯ ಇದ್ದರೆ ಸ್ಮಶಾನಕ್ಕೆ ಹೋಗಿ, ದೆವ್ವ ಕಾಣಿಸುತ್ತೆ ಅಂತ. ಅದಕ್ಕೆ ಲೇಖಕರು ಮತ್ತು ಶಾ ದೆವ್ವಗಳ ಬಗ್ಗೆ ಮಾತನಾಡ್ತಾ ಹೀಗೆ ಹೇಳ್ತಾರೆ, ದೆವ್ವಕ್ಕೆ ಒಂದು ರೂಪ ಇರಬೇಕಲ್ವಾ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಶಾ ಅವರ ಮಾತಿನ ಪ್ರಕಾರ ದೆವ್ವ ಮನುಷ್ಯರಿಗೆ ಕಾಣಬೇಕಾದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಆಕಾರ ಇರಲೇಬೇಕು, ಇಲ್ದಿದ್ದರೆ ಜನರು ಅದನ್ನು ಗುರುತಿಸೋದಕ್ಕೆ ಸಾಧ್ಯನೇ ಇರೋದಿಲ್ಲ ಅಂತ ಹೇಳ್ತಾರೆ. ನಂತರ ದೆವ್ವ ಯಾವ ರೂಪದಲ್ಲಿ ಬರುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ಊಹಾಪೋಹಗಳನ್ನ ಮಾಡ್ತಾರೆ. ಅದು ಹುಡುಗಿ, ಎಮ್ಮೆ ಅಥವಾ ಕತ್ತೆ ರೂಪದಲ್ಲಿ ಬಂದರೆ ಜನರಿಗೆ ಅನುಮಾನ ಬರುತ್ತೆ ಅಂತ ಅವರು ಹೇಳ್ಕೊಳ್ತಾರೆ. ಆದರೆ ಶಾ ಮತ್ತಷ್ಟು ಪ್ರಶ್ನೆ ಮಾಡಿ, ದೆವ್ವ ಒಬ್ಬರದೇ ರೂಪ ತಾಳ್ಕೊಂಡು ಬಂದರೆ ಹೇಗೆ ನಾವೆಲ್ಲ ಗುರುತಿಸೋದು ಅಂತ ಕೇಳ್ತಾರೆ. ಹೀಗೆ ಮಾತಾಡಿಕೊಂಡು ಕೂತಿರುವಾಗ ನಮ್ಮ ಕಥಾನಾಯಕ ಚಿತೆಯ ಬೂದಿಯನ್ನು ದೊಣ್ಣೆಯಿಂದ ಕೆದಕ್ತಾ ಇರ್ತಾನೆ. ಶಾ ಅದನ್ನು ತಡೆಯುತ್ತಾನೆ. ಆದರೆ ಕಥಾನಾಯಕ ಹೇಳ್ತಾನೆ, ಸುಟ್ಟ ಹೆಣದ ಆಭರಣಗಳು ವಜ್ರ ಸಿಗಬಹುದು ಅಂತ. ಬಳಿಕ ಬೂದಿಯೊಳಗಿಂದ ಕೆಲವು ಮೂಳೆಗಳು ಹೊರಬರ್ತವೆ. ಅವು ಸರಿಯಾಗಿ ಸುಟ್ಟಿಲ್ಲದೆ ಇರೋದ್ರಿಂದ ಅದನ್ನು ಕೋಲ್ನಿಂದ ಹೊಡೆದಾಗ ಅವು ಪುಡಿ ಪುಡಿಯಾಗಿ ಬೂದಿಯಾಗಿಬಿಡುತ್ತೆ. ಆ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿರುತ್ತೆ. ಸ್ಮಶಾನದ ವಾತಾವರಣ ತುಂಬ ಭಯಾನಕವಾಗಿರುತ್ತೆ. ಅವರು ಬಹಳ ಹೊತ್ತು ಕಾಯ್ತಾರೆ. ಎಷ್ಟೊತ್ತು ಕಾಯ್ದರೂ ದೆವ್ವಗಳು ಕಾಣಿಸ್ದೇ ಇರೋದ್ರಿಂದ ಶಾ ದೆವ್ವಗಳನ್ನು ಕೆಣಕೋದಕ್ಕೋಸ್ಕರ ಅಶ್ಲೀಲವಾಗಿ ಅಂದರೆ ತುಂಬ ಕೆಟ್ಟ ಕೆಟ್ಟ ಪದಗಳಿಂದ ಬೈಗಳನ್ನು ಬೈತಾರೆ. ಆದರೂ ಏನೂ ಆಗೋದಿಲ್ಲ. ಸ್ಮಶಾನದಲ್ಲಿ 3 ಶವಗಳನ್ನು ಸುಡುವಂತಹ ವೇದಿಕೆಗಳು, ಅಲ್ಲಿ ಹಳೆಯ ಮೂಳೆಗಳು ಮತ್ತು ತಲೆಬುರುಡೆಗಳು ಬಿದ್ದಿರೋದನ್ನು ನೋಡಿ ಕಥಾನಾಯಕನ ಮನಸ್ಸಿನಲ್ಲಿ ಜೀವನ ಮತ್ತು ಮರಣದ ಬಗ್ಗೆ ತುಂಬ ಆಲೋಚನೆಗಳು ಮೂಡಿಬರುತ್ತೆ. ಸ್ವಲ್ಪ ಹೊತ್ತು ಆದ ನಂತರ ಶಾಗೆ ಒಂದು ವಿಚಿತ್ರವಾದ ಅನುಮಾನ ಬರುತ್ತೆ. ಅಕಸ್ಮಾತ್ ದೆವ್ವಗಳು ನಮ್ಮದೇ ರೂಪ ತಾಳ್ಕೊಂಡು ಬಂದರೆ ಹೇಗೆ ಗುರುತಿಸೋದು? ಈ ವಿಚಾರ ಕಥಾನಾಯಕರಿಗೂ ಕೂಡ ಭಯ ಹುಟ್ಟಿಸುತ್ತೆ. ಅದಕ್ಕೆ ಶಾ ಒಂದು ಉಪಾಯ ಹೇಳ್ತಾನೆ. ಇಬ್ಬರು ರಹಸ್ಯ ಸಂಕೇತ ಪದಗಳನ್ನು ಬಳಸೋಣ ಅಂತ ನಿರ್ಧಾರ ಮಾಡ್ತಾರೆ. ಚುಮ್ ಬಿಟ್ಟಿಮ್ ಮತ್ತು ಕುಂಗ್ಟು ಫು ಅನ್ನೋ ಚೈನೀ ಪದಗಳಂತ ಇರೋವಂತಹ ಮಂತ್ರಗಳನ್ನು ಸಂಕೇತವಾಗಿ ಇಡ್ತಾರೆ. ಒಬ್ಬರನ್ನ ಒಬ್ಬರು ಕರೆಯೋವಾಗ ಈ ಪದಗಳನ್ನು ಹೇಳಿದ್ರೆ ಮಾತ್ರ ಅದು ನಿಜವಾದ ವ್ಯಕ್ತಿ, ಇಲ್ದಿದ್ರೆ ದೆವ್ವ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಈ ವಿಚಿತ್ರವಾದ ಪದಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಕಥಾನಾಯಕನಿಗೆ ತುಂಬ ದೊಡ್ಡ ಸಮಸ್ಯೆಯಾಗಿರುತ್ತೆ. ದೆವ್ವ ಹುಡುಕೋದಕ್ಕೆ ಬಂದಿದ್ದವನು ಕೊನೆಗೆ ಆ ಮೇಡ್ ಇನ್ ಚೈನಾ ಮಂತ್ರಗಳನ್ನು ಜಪಿಸ್ಕೊಳ್ತಾ ಕುಳಿತುಕೊಬಿಡ್ತಾರೆ. ಶಾ ಹಿಂದಿರುಗಿ ಬಂದಾಗ ದೆವ್ವವನ್ನು ಗುರುತಿಸಲು ಮೊದಲು ತೀರ್ಮಾನಿಸಿದಂತಹ ರಹಸ್ಯ ಪದವನ್ನು ಹೇಳ್ತಾರೆ. ಅದಕ್ಕೆ ಕಥಾನಾಯಕನಿಗೆ ಆ ಪದ ಸಂಪೂರ್ಣವಾಗಿ ಮರೆತು ಹೋಗಿರುತ್ತೆ. ಇದರಿಂದ ಶಾಗೆ ಅನುಮಾನ ಬಂದು ಕಥಾನಾಯಕನೇ ದೆವ್ವ ಅಂತ ಭಾವಿಸಿ ದೊಣ್ಣೆ ಹಿಡಿದು ಗದರಿಸೋದಕ್ಕೆ ಶುರು ಮಾಡ್ತಾನೆ. ಕಥಾನಾಯಕನಿಗೆ ಭಯ ಶುರುವಾಗುತ್ತೆ. ಇಬ್ಬರು ಪರಸ್ಪರ ದೆವ್ವ ಅಂತ ಅಂದ್ಕೊಂಡು ಅನುಮಾನ ಪಟ್ಟು ವಿಚಿತ್ರ ಪರಿಸ್ಥಿತಿಗೆ ಸಿಲ್ಕೊಂಡ್ಬಿಡ್ತಾರೆ. ಕೊನೆಗೆ ಕಥಾನಾಯಕನು ಆ ಚೈನೀ ಮಂತ್ರ ಮರ್ತು ಹೋಯ್ತು ಅಂತ ಹೇಳಿದಾಗ ಶಾಗೆ ಅವನು ನಿಜವಾದ ಮನುಷ್ಯ ಅಂತ ಗೊತ್ತಾಗುತ್ತೆ. ಈ ಎಲ್ಲ ಗೊಂದಲಗಳು ನಿವಾರಣೆಯಾಗ್ತಿದ್ದಂತೆ ಹತ್ತಿರದಲ್ಲೇ ಇದ್ದಂತಹ ಒಂದು ಚಿತೆಯ ಬಳಿ ಹೊಗೆ ಎದ್ದು ಕಾಣುತ್ತೆ. ಇಬ್ಬರು ಅದು ದೆವ್ವದ ರೂಪ ತಾಳ್ತಿದೆ ಅಂತ ಭಯ ಪಡ್ತಾರೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಬೂದಿ ಮೇಲೆ ಮಲಗಿದ್ದಂತಹ ಒಂದು ಸಣ್ಣ ನಾಯಿ ಮರಿ ಅಂತ ತಿಳಿಯುತ್ತೆ. ಇದಾದ ಬಳಿಕ ಶಾ ಇಲ್ಲಿ ದೆವ್ವನೇ ಇಲ್ಲ, ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ಕಥಾನಾಯಕನಿಗೂ ಅದು ಸರಿ ಅಂತ ಅನಿಸುತ್ತೆ. ಅವರು ದೆವ್ವವನ್ನು ನಂಬದವರಾಗಿರೋದ್ರಿಂದ ಕತ್ತಲೆಯ ಸ್ಮಶಾನದಲ್ಲಿ ಭಯ ಅವರನ್ನು ಕಾಡ್ತದೆ ಅನ್ನೋದನ್ನು ಲೇಖಕರು ಸೂಚಿಸ್ತಾರೆ. ಕೊನೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ದಾಸಪ್ಪ ಹಾಗೂ ಇತರ ಸಂಗೀತಗಾರರು ಸಂಗೀತಕ್ಕೆ ಸಂಬಂಧಿಸಿದಂತಹ ವಿಚಿತ್ರ ದಂತಕಥೆಗಳು ಮತ್ತು ಮೂಢನಂಬಿಕೆಗಳನ್ನು ಹೇಳ್ತಿದ್ರು ಅನ್ನೋದನ್ನು ಲೇಖಕರು ವಿವರಿಸ್ತಾರೆ.
ಇಂತಹ ಒಂದು ಕತೆಗಳು ಕೇಳಿ ಸಂಗೀತದ ಆಸಕ್ತಿಯಿಂದ ದೆವ್ವ ಭೂತಗಳ ಬಗ್ಗೆ ಕುತೂಹಲ ಹೆಚ್ಚಾಗಿ ಅವರು ಸ್ಮಶಾನಕ್ಕೆ ಬಂದು ದೆವ್ವ ಹುಡುಕೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹಾಸ್ಯಭರಿತವಾಗಿ ಹೇಳ್ತಾರೆ. ಊರಿನೊಳಗೆ ಬಂದ ತಕ್ಷಣ ಅವರ ಮನಸ್ಥಿತಿ ಬದಲಾಗುತ್ತೆ. ಸ್ಮಶಾನನೇ ಹಾಗೆ ಅಲ್ವೇ, ಅಲ್ಲಿ ಎಷ್ಟು ಜನ ಸತ್ತಿರುವಂತಹವರ ಒಂದು ಶವವನ್ನು ಸುಡಲಾಗುತ್ತೆ. ಅದರಿಂದ ಅಲ್ಲಿನ ಒಂದು ವಾತಾವರಣ ಭಯದಿಂದ ಕೂಡಿರುತ್ತೆ. ಅದರಿಂದ ಇವರು ಕೂಡ ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಅದೇ ಪರಿಚಿತ ಜಗತ್ತಿಗೆ ಬಂದಾಗ ಆ ಕಾರಣದಿಂದನೇ ಅವರಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಆಗ ಶಾ ಹೇಳ್ತಾರೆ, ದೆವ್ವ ಸ್ಮಶಾನದಲ್ಲಿಲ್ಲ, ಮನುಷ್ಯನ ತೊಲೆಯೊಳಗಿದೆ ಅಂತ. ಅಂದರೆ ಭಯ ಮತ್ತು ಕಲ್ಪನೆಗಳೇ ದೆವ್ವದ ರೂಪ ತಾಳುತ್ತೆ ಅನ್ನೋ ಅರ್ಥವನ್ನು ಅವರು ವಿವರವಾಗಿ ಹೇಳ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ನ ಶಾ ತಮಗೆ ಆಗಿರುವಂತಹ ಅನುಭವವನ್ನು ಹೇಳ್ತಾರೆ. ಒಂದು ರಾತ್ರಿ ಸೈಕಲ್ನಲ್ಲಿ ಹೋಗುವಾಗ ದೆವ್ವ ತನ್ನ ಸೈಕಲ್ ಕ್ಯಾರಿಯರ್ ಮೇಲೆ ಕುಳಿತಿದೆ ಅಂತ ಕಲ್ಪನೆ ಮಾಡಿಕೊಂಡು ಭಯ ಪಡ್ತಾರೆ. ಆ ಭಯದಿಂದ ಸೈಕಲ್ನ ತೂಕ ಕೂಡ ಹೆಚ್ಚದಂತೆ ದೆವ್ವ ಕಚ್ಚುಗುಳಿ ಕೊಡ್ತಿರೋ ಥರನೂ ಕೂಡ ಅವರಿಗೆ ಭಾಸವಾಗುತ್ತೆ. ಕೊನೆಗೆ ಅವರು ಸೈಕಲ್ ಇಳಿದುಕೊಂಡು ತಳ್ಕೊಂಡು ಹೋಗ್ತಾರೆ. ನಂತರ ಅದು ತಮ್ಮ ಮನಸ್ಸಿನಲ್ಲಿರುವಂತಹ ಭ್ರಮೆ ಮಾತ್ರ ಅಂತ ಅರಿವಾಗುತ್ತೆ. ಕಥಾನಾಯಕನು ಕೂಡ ತನಗೆ ಆಗಿರುವಂತಹ ಒಂದು ಅನುಭವವನ್ನು ನೆನಪಿಸ್ಕೊಳ್ತಾ ಹೇಳ್ತಾರೆ. ಅವರಿಗೆ ಒಂದು ದಿನ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನನ್ನನ್ನೇ ನುಂಗ್ಬಿಟ್ರೆ ಹೇಗೆ ಅಂತ ಭಾವಿಸಿ ಆತಂಕಗೊಂಡಿದ್ದನ್ನು ಕೂಡ ಹೇಳ್ತಾರೆ. ಇದರಿಂದ ಇಬ್ಬರು ಭಯ ಮತ್ತು ಕಲ್ಪನೆ ಮನುಷ್ಯನ ಮನಸ್ಸಿನಲ್ಲೇ ಹುಟ್ಟುತ್ತೆ ಅಂತ ಒಪ್ಕೊಳ್ತಾರೆ. ಅವರು ರಾತ್ರಿ ಕತ್ತಲೆಯ ರಸ್ತೆಯಲ್ಲಿ ಇದನ್ನೆಲ್ಲ ಮಾತಾಡ್ಕೊಳ್ತಾ ನಡ್ಕೊಂಡು ಬರ್ತಿರುವಾಗ ಬೀದಿ ದೀಪದ ಬೆಳಕಿನಲ್ಲಿ ಅವರದೇ ನೆರಳು ವಿಚಿತ್ರವಾಗಿ ಕಾಣಿಸುತ್ತೆ. ಆಗ ಅವರ ಹಿಂದೆ ಯಾವುದೋ ಒಂದು ಸಣ್ಣ ನೆರಳು ಬರ್ತಿರೋ ಥರ ಕೂಡ ಗೋಚರ ಆಗುತ್ತೆ. ತಿರುಗಿ ನೋಡಿದಾಗ ಅದು ಸ್ಮಶಾನದಲ್ಲಿ ನೋಡಿದ್ರಲ್ಲ ಅದೇ ಕಜ್ಜಿ ಹಿಡಿದಿರುವಂತಹ ನಾಯಿ ಮರಿ ಅಂತ ತಿಳಿಯುತ್ತೆ. ಅದು ಅವರ ಹಿಂದೆ ಬಂದಿರೋದನ್ನು ನೋಡಿ ಇಬ್ಬರು ಆಶ್ಚರ್ಯಪಡ್ತಾರೆ. ಕೊನೆಯಲ್ಲಿ ಶಾ ಸಣ್ಣ ನಾಯಿ ಮರಿಗಳನ್ನು ತಗೊಂಡು ಹೋಗಿ ಸಾಕ್ಬಿಟ್ಟು ನಂತರ ಅದಕ್ಕೆ ಅಲ್ಪ ಸ್ವಲ್ಪ ಏನಾದರೂ ಕಾಯಿಲೆ ಕಸಾಲೆ ಬಂದರೆ ಬಿಟ್ಬಿಡ್ತಾರಲ್ಲ ಅಂತಹ ಜನರುಗಳ ಬಗ್ಗೆ ಶಾ ತುಂಬಾ ಬೈಕೊಳ್ತಾನೆ. ಸ್ಮಶಾನದಿಂದ ಬಂದ ನಂತರವೂ ಕೂಡ ಆ ಕಜ್ಜಿ ಹಿಡಿದಿರುವಂತಹ ನಾಯಿ ಮರಿ ಅವರನ್ನೇ ಹಿಂಬಾಲಿಸ್ಕೊಂಡು ಹಿಂದೆ ಬಂದಿರುತ್ತೆ. ಅದನ್ನು ನೋಡಿ ಇಬ್ಬರಿಗೂ ವಿಚಿತ್ರ ಭಯ ಹಾಗೂ ಅನುಮಾನ ಶುರುವಾಗುತ್ತೆ. ಕಥಾನಾಯಕ ಅದು ಸಾಮಾನ್ಯ ನಾಯಿ ಮರಿನೇ ಅಂತ ತಿಳ್ಕೊಳ್ತಾರೆ. ಆದರೆ ಶಾ ಅದನ್ನು ಡೆತ್ ಅಂದರೆ ಸಾವು, ಮೃತ್ಯು ಅಂತ ಕರೀತಾರೆ. ಅದು ಸ್ಮಶಾನದಲ್ಲಿರುವಂತಹ ಪಿಶಾಚಿಯೇ ಇರಬಹುದು ಅಂತ ಹೇಳ್ತಾರೆ. ನಾಯಿ ಮರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಅದನ್ನು ಕಸದ ಪೀಪಾಯಿಯೊಳಗೆ ಹಾಕ್ತಾರೆ. ಆದರೆ ಅದು ಮತ್ತೆ ಹೊರಗಡೆ ಬಂದು ಅವರ ಹಿಂದೆನೇ ಓಡುತ್ತೆ. ಇದರಿಂದ ಇಬ್ಬರಿಗೂ ಇನ್ನಷ್ಟು ಗಾಬರಿ ಉಂಟಾಗುತ್ತೆ. ಕಥಾನಾಯಕ ಅದು ಕೇವಲ ಯಜಮಾನನನ್ನು ಹುಡುಕ್ತಿರುವಂತಹ ಅನಾಥ ನಾಯಿ ಮರಿ ಅಷ್ಟೇ ಅಂತ ಹೇಳ್ತಾನೆ. ಕೊನೆಗೆ ಶಾ ಒಂದು ಉಪಾಯ ಮಾಡ್ತಾರೆ. ನಾಯಿ ಮರಿಯನ್ನು ಹಿಡಿದು ಪಕ್ಕದ ಮನೆ ಕಾಂಪೌಂಡ್ ಒಳಗೆ ಬಿಡ್ತಾರೆ. ಆದರೆ ನಾಯಿ ಮರಿ ಅಲ್ಲಿ ಜೋರಾಗಿ ಕೂಗುತ್ತೆ. ಮನೆಯೊಳಗಿಂದ ಒಬ್ಬ ರೋಮಶ ವ್ಯಕ್ತಿ ಹೊರಬಂದು ಅದನ್ನು ಹೊರಗೆ ಎಸೆದು ಒಳಗೆ ಹೋಗ್ತಾನೆ. ಆದರೂ ನಾಯಿ ಮರಿ ಮತ್ತೆ ಓಡಿ ಬಂದು ಇವರ ಬಳಿಯೇ ನಿಂತ್ಕೊಳ್ಳುತ್ತೆ. ಇದನ್ನು ನೋಡಿ ಶಾ ಇನ್ನೊಂದು ಸ್ವಲ್ಪ ವಿಚಿತ್ರ ಕಲ್ಪನೆ ಮಾಡ್ತಾ ಅದು ನಿಜವಾಗಿಯೂ ಕೂಡ ಪಿಶಾಚಿಯೇ ಇರಬಹುದು ಅಂತ ಹೇಳ್ತಾರೆ. ಮತ್ತೆ ಅದನ್ನು ಮನೆಯೊಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಶಾ ಮತ್ತೆ ನಾಯಿ ಮರಿಯನ್ನು ಆ ಮನೆಯ ಕಾಂಪೌಂಡ್ ಒಳಗೆ ಬಿಟ್ಟ ನಂತರ ಮನೆಯೊಳಗೆ ಇದ್ದಂತಹ ಆ ಕರಡಿ ಮೈಯ ವ್ಯಕ್ತಿಗೆ ತುಂಬ ಕೋಪ ಬರುತ್ತೆ. ಅವನು ದೊಣ್ಣೆ ಹಿಡ್ಕೊಂಡು ಹೊರಗೆ ಬರ್ತಾನೆ. ಇದನ್ನು ನೋಡಿ ಕಥಾನಾಯಕ ಮತ್ತು ಶಾ ಇಬ್ಬರೂ ಕೂಡ ಭಯದಿಂದ ನಡಗ್ಬಿಡ್ತಾರೆ. ನಾಯಿ ಮರಿ ಮತ್ತೆ ಅವರ ಬಳಿಗೆ ಬಂದು ನಿಂತ್ಕೊಂಡು ಬಿಡುತ್ತೆ. ಆ ವ್ಯಕ್ತಿಗೂ ಕೂಡ ಇದು ಸಾಮಾನ್ಯ ಘಟನೆ ಅಲ್ಲ ಅಂತ ಅನುಮಾನ ಬರುತ್ತೆ. ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಗೇಟಿನ ಬಳಿ ಬಂದು ನಿಂತು ಕಾವಲು ಕಾಯೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಕಥಾನಾಯಕ ಮತ್ತು ಶಾ ಕತ್ತಲಿನಲ್ಲಿ ಅಡಗಿ ನಿಶ್ಚಲವಾಗಿ ನಿಲ್ಲಬೇಕಾಗಿ ಬರುತ್ತೆ. ಅವರು ಓಡೋದಕ್ಕೂ ಸಹ ಹೆದರ್ಕೊಂಡು ಬಿಡ್ತಾರೆ. ಯಾಕಂದರೆ ಆ ವ್ಯಕ್ತಿ ಹಿಡಿದ್ರೆ ಹೊಡಿಬಹುದು ಅನ್ನೋ ಭಯ ಇರುತ್ತೆ. ತುಂಬ ಹೊತ್ತು ಕಳೆಯುತ್ತೆ ಹೀಗೆ. ಶಾ ಆ ವ್ಯಕ್ತಿ ನಿಂತ್ಕೊಂಡಿದ್ದಾನಾ ಅಥವಾ ನಿದ್ರೆ ಮಾಡ್ತಿದ್ದಾನಾ ಅಂತ ಅನುಮಾನ ಪಡ್ತಾರೆ. ಆಗ ಆ ನಾಯಿ ಮರಿ ನಿಧಾನವಾಗಿ ಆ ವ್ಯಕ್ತಿ ಕಡೆ ನಡೆಯುತ್ತೆ. ಕಥಾನಾಯಕ ಮತ್ತು ಶಾ ಆತ ಆ ನಾಯಿ ಮರಿಯನ್ನು ಹೊಡಿತಾನೆ ಅಂತ ಭಾವಿಸ್ತಾರೆ. ಆದರೆ ಅಕಸ್ಮಾತ್ ಅವನ ಕೈಯಲ್ಲಿದ್ದ ದೊಣ್ಣೆ ಕೆಳಗೆ ಬಿದ್ದು ಅವನ ದೇಹ ನೆಲಕ್ಕೆ ಉರುಳಿ ಬೀಳುತ್ತೆ. ನಾಯಿ ಮರಿ ಶಾಂತವಾಗಿ ಅವನ ಮನೆಯೊಳಗೆ ಹೋಗುತ್ತೆ.
ಆ ವ್ಯಕ್ತಿ ನಿದ್ದೆಗೆ ಜಾರಿದ್ನೋ, ಮೂರ್ಛೆ ಹೋದ್ನೋ ಅಥವಾ ಸತ್ತೇ ಹೋಗ್ಬಿಟ್ನೋ ಅನ್ನೋದು ಒಂದೂ ಕೂಡ ಸ್ಪಷ್ಟ ಆಗೋದಿಲ್ಲ. ಈ ದೃಶ್ಯ ನೋಡಿ ಕಥಾನಾಯಕ ಮತ್ತು ಶಾ ತುಂಬ ಗಾಬರಿಗೊಂಡು ಮತ್ತೆ ಆ ಸ್ಮಶಾನದ ಪಿಶಾಚಿ ತಮ್ಮ ಹಿಂದೆ ಬರುತ್ತೆ ಅನ್ನೋ ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ. ಇದಿಷ್ಟು ಈ ಪಾಠದ ಸಾರಾಂಶ ಆಗಿದೆ. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಮಾಯಾಮೃಗ ಪಾಠದ ಒಟ್ಟಾರೆ ಸಂದೇಶ ಏನು ಅಂದರೆ, ದೆವ್ವ ಭೂತಗಳಿಗಿಂತ ಮನುಷ್ಯನ ಮನಸ್ಸಿನ ಭಯ ಹಾಗೂ ಕಲ್ಪನೆಗಳೇ ಹೆಚ್ಚು ಭಯಾನಕವಾಗಿದೆ ಅನ್ನೋದು. ಲೇಖಕರು ಈ ಕಥೆಯ ಮೂಲಕ ಜನರ ಅಂಧನಂಬಿಕೆ, ಮೂಢನಂಬಿಕೆ ಮತ್ತು ಕಲ್ಪನೆಗಳಿಗೆ ಹೇಗೆ ಬಲಿಯಾಗ್ತಿದ್ದಾರೆ ಅನ್ನೋದನ್ನು ಹಾಸ್ಯಮಯವಾಗಿ ತೋರಿಸಿದ್ದಾರೆ. ಸ್ಮಶಾನ, ಕತ್ತಲೆ, ಏಕಾಂತ ಮತ್ತು ರಾತ್ರಿಯ ವಾತಾವರಣವು ಸಾಮಾನ್ಯ ಘಟನೆಗಳನ್ನೇ ವಿಚಿತ್ರವಾಗಿ ಕಾಣುವಂತೆ ಮಾಡುತ್ತೆ. ಒಂದು ಸಾಮಾನ್ಯ ನಾಯಿಮರಿಯನ್ನೇ ಅವರು ಪಿಶಾಚಿ ಅಂತ ಭಾವಿಸುವ ಮಟ್ಟಿಗೆ ಭಯ ಅವರ ಮನಸ್ಸನ್ನು ಆವರಿಸಿರುತ್ತೆ. ಮುಖ್ಯ ಸಂದೇಶ ಏನು ಅಂದರೆ, ಅಜ್ಞಾನ ಮತ್ತು ಭಯದಿಂದ ಮೂಢನಂಬಿಕೆ ಹುಟ್ಟುತ್ತೆ. ಮನುಷ್ಯನ ಕಲ್ಪನೆ ಕೆಲವೊಮ್ಮೆ ವಾಸ್ತವಕ್ಕಿಂತ ದೊಡ್ಡದಾಗಿರುತ್ತೆ. ವಿಚಾರ ಶಕ್ತಿ ಮತ್ತು ಧೈರ್ಯದಿಂದ ಯೋಚಿಸಬೇಕು. ವದಂತಿ ಮತ್ತು ದಂತಕಥೆಗಳನ್ನು ಅಂಧವಾಗಿ ನಂಬಬಾರದು ಅನ್ನೋ ಸಂದೇಶವನ್ನು ನೀಡುತ್ತೆ. ಇದೇ ವೇಳೆ ಲೇಖಕರು ಹಾಸ್ಯ, ವ್ಯಂಗ್ಯ ಮತ್ತು ರೋಚಕ ಘಟನೆಗಳ ಮೂಲಕ ಯುವ ಮನಸ್ಸಿನ ಕುತೂಹಲವನ್ನು ಕೂಡ ಸುಂದರವಾಗಿ ಚಿತ್ರಿಸಿದ್ದಾರೆ.